ನಗರದ 33ನೇ ವಾರ್ಡ್ನಲ್ಲಿರುವ ಶ್ರೀ ಆದಿಶಕ್ತಿ ಮಾರಮ್ಮ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿಯ ನೂತನ ದೇವಾಲಯ ಪ್ರವೇಶ, ಪ್ರಾಣ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಅನಾವರಣ, ಕಳಸ ಪ್ರತಿಷ್ಠಾಪನೆ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನಾ ಮಹೋತ್ಸವ ನಿನ್ನೆ ಭಕ್ತಿಭಾವದಿಂದ ಯಶಸ್ವಿಯಾಗಿ ನೆರವೇರಿದವು. ಫೆಬ್ರವರಿ 1ರಿಂದ 3ರವರೆಗೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳು, ಹೋಮ ಹವನಗಳು ಹಾಗೂ ಮಂಗಳಾರತಿ, ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದಿದ್ದು, ಪೂರ್ಣಾಹುತಿ ಹಾಗೂ ಆಶೀರ್ವಚನ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಸಿದ್ದರಾಜು ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸುಗುಡು ಶಿವಣ್ಣ ಮತ್ತು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಭಾಗವಹಿಸಿ ದೇವಿಯ ದರ್ಶನವನ್ನ ಪಡೆದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರು ಶ್ರೀ ಸಿದ್ದರಾಜು ಮಹಾಸ್ವಾಮಿಗಳು, ಈ ಸಮುದಾಯ ಭವನವು ಮುಂದಿನ ದಿನಗಳಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರಮುಖ ವೇದಿಕೆಯಾಗಲಿದ್ದು, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಬಹುಪಯೋಗಿಯಾಗಲಿದೆ ಎಂದು ಅಭಿಪ್ರಾಯವನ್ನಪಟ್ಟರು. ಸಮುದಾಯದ ಏಕತೆಯನ್ನು ಬಲಪಡಿಸುವ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಗೆ ಈ ಭವನ ಸಹಕಾರಿಯಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಓಂ ಗುರುಭ್ಯೋ ನಮಃ. ಈ ಒಂದು ವಿಶ್ವ ಸುಸಂವತ್ಸರದ ಮಾಘ ಮಾಸದ ಶುಭವಾದ ಈ ಸುಸಂದರ್ಭದಲ್ಲಿ ಕ್ಯಾಶ್ಚಂದ್ರ ಎಂಬತಕ್ಕಂಥ ಒಂದು ನಗರದಲ್ಲಿ ಆದಿಶಕ್ತಿ ಮಾರಮ್ಮನ ಪುನರ್ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಕಾರ್ಯಕ್ರಮವನ್ನು ಬಹಳ ಎಲ್ಲ ಸದ್ಭಕ್ತರು ಸೇರಿ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಇದು ನಮ್ಮ ಭಾರತೀಯ ಸಂಪ್ರದಾಯ, ಸಂಸ್ಕೃತಿ ಮತ್ತು ಎಲ್ಲ ಒಗ್ಗಟ್ಟಿನ ತನವನ್ನು ತೋರಿಸಿರುವ ಜೊತೆಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬತಕ್ಕಂತಹ ನಿಟ್ಟನ್ನಿಟ್ಟುಕೊಂಡು ಇವತ್ತು ಎಲ್ಲ ಸದ್ಭಕ್ತರನ್ನು ಕರೆತಂದು ಗುರು ಹಿರಿಯರನ್ನು ಮತ್ತು ಡಾಕ್ಟರ್ ನಡೆದಾಡುವ ದೇವರು ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕೃಪಾ ಆಶೀರ್ವಾದದ ಮೇರೆಗೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಚನ ನೀಡಿ ಹೋಗಿದ್ದಾರೆ. ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಇದರ ಏಕತೆ ಏನಂದರೆ 84 ಲಕ್ಷ ಜೀವಕೋಟಿಗಳಿಗೆ ಮಾನವ ಅಪರೂಪವಾಗಿರ್ತಕ್ಕಂಥ ಜನ್ಮ ನಾವೆಲ್ಲರೂ ಕೂಡ ಸಾರ್ಥಕಗೊಳಿಸಬೇಕು ಅಂದಾಗ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಜ್ಞಾನ ದರ್ಶಿಗಳು ವಿಶೇಷವಾಗಿದ್ದಾಗ ಮಾತೃ ಮತ್ತು ಪಿತೃ ನಮ್ಮ ಆಚಾರ್ಯ ಭಾವಗಳ ತ್ರಿಕರ್ಣಗಳು ಶುದ್ಧವಾಗಿರುತ್ತೆ ಎಂಬತಕ್ಕಂಥ ಭಾವನೆಯಲ್ಲಿ ಮನಸ್ಸಿನ ನಮ್ಮ ಏಕತನಕ್ಕೆ, ಮನಸ್ಸಿನ ಒಂದು ಶಾಂತಿ ನೆಮ್ಮದಿಗೋಸ್ಕರವಾಗಿ ಕೇಂದ್ರಗಳು ನಿಜವಾಗಿ ಪ್ರಾಕೃತಿಕನಂದವಾಗಿರಬೇಕು ಅಂತ ನಾವಾದರೂ ಭಾವಿಸಿ ಇದಕ್ಕೆಲ್ಲರೂ ಕೂಡ ಬಾಜಂದ್ರಾಗಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾವಾದರೂ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸಮುದಾಯ ಭವನ ಉದ್ಘಾಟನೆಯ ನಂತರ ಮಾತನಾಡಿದ ಶ್ರೀ ಆದಿಶಕ್ತಿ ಮಾರಮ್ಮ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು, ಪದಾಧಿಕಾರಿಗಳು, ಈ ಧಾರ್ಮಿಕ ಮಹೋತ್ಸವದ ಅಂಗವಾಗಿ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಅಧಿಕೃತವಾಗಿ ಉದ್ಘಾಟನೆಯಾಗಿದ್ದು, ಈ ಪ್ರದೇಶದಲ್ಲಿ ದಲಿತರು ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಮದುವೆ, ಶುಭ ಕಾರ್ಯಗಳು, ಸಮಾರಂಭಗಳು ಸೇರಿದಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸೂಕ್ತವಾದ ಸಮುದಾಯ ಭವನದ ಕೊರತೆ ಬಹುಕಾಲದಿಂದಲೂ ಇತ್ತು. ಈ ಹಿನ್ನೆಲೆಯನ್ನ ಮನಗಂಡು ಸಮುದಾಯದ ಮುಖಂಡರುಗಳು ಅವಶ್ಯಕತೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ನೂತನವಾಗಿ ಈ ಸಮುದಾಯ ಭವನವನ್ನು ನಿರ್ಮಿಸಲಾಗಿತ್ತು. ಇದೀಗ ಸಾರ್ವಜನಿಕ ಬಳಕೆಗೆ ಅಧಿಕೃತವಾಗಿ ಸಮರ್ಪಿಸಲಾಗಿದೆ ಎಂದರು. ಶ್ರೀ ಆದಿಶಕ್ತಿ ಮಾರಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಸಿದ್ದರಾಜು ಮಹಾಸ್ವಾಮಿಗಳು ಪಾಲ್ನಳ್ಳಿ ಹಾಗೂ ನಗರದ ಎಲ್ಲ ಯುವಕರು ಯುವತಿಯರು ಎಲ್ಲ ಸೇರಿ ಈಗ ಈ ಮಾರಮ್ಮ ದೇವಿಯ ಟ್ರಸ್ಟ್ ವತಿಯಿಂದ ಆದಿಶಕ್ತಿ ಮಾರಮ್ಮನವರ ಪ್ರತಿಷ್ಠಾಪನೆ, ಹೊಸದಾಗಿ ಮೆರವಣಿಗೆ ದೇವರು ಮಾಡಿದ್ದು ಅದೊಂದು ಪ್ರತಿಷ್ಠಾಪನೆ ಹಾಗೂ ಸಮುದಾಯ ಭವನ ಉದ್ಘಾಟನೆ ಯಾರು ಜ್ಯೋತಿ ಗಣೇಶ್ ಶಾಸಕರು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತಿದ್ದ ಪಾಲ್ನಳ್ಳಿ ಸಿದ್ದರಾಜ ಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಕಡೆಯಿಂದ ಸಮುದಾಯ ಭವನ ಉದ್ಘಾಟನೆ ಮಾಡಿದಿರಿ. 2007ರಾಗೆ ಸಮುದಾಯ ಭವನ ಗುದ್ಲಿ ಪೂಜೆ ಮಾಡಿದ್ದಿತ್ತು. ಇಂಥವರೆಗೂ ಅದಕ್ಕೆ ಒಂದು ಏನು ಇದಿಲ್ದಲ್ಲೇ ಪಾಳು ಬಿದ್ದಿತ್ತು. ಈಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲರ ತಾಯಿ ನಮ್ಮಮ್ಮನ ಆಶೀರ್ವಾದದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅದು ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಎಲ್ಲ ಡೈರೆಕ್ಟ್ರುಗಳು, ಉಪಾಧ್ಯಕ್ಷರು, ಖಜಾನ್ಸಿ, ಕಾರ್ಯದರ್ಶಿ,
ಸಹ ಕಾರ್ಯದರ್ಶಿ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಇವತ್ತು ನಾವು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದು ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಈಗ ಆಗಿರೋ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ದಯವಿಟ್ಟು ಎಲ್ಲರಿಗೂ ಆ ಆದಿಶಕ್ತಿ ಮಾರಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಈ ಸಮುದಾಯ ಭವನ 1996ರಲ್ಲಿ ರೆಸಲ್ಯೂಷನ್ ಆಗಿ ಈ ಜಾಗ ನಮ್ಮ ಕಾಲೋನಿಗಾಗಿ ಮೀಸಲಿಟ್ಟಿತ್ತು. ತದನಂತರ ವನಜಾಕ್ಷಿ ಜಯರಾಮನ್ನವರು ಕೌನ್ಸಿಲರ್ ಆದಾಗ ಒಂದು 18 ಲಕ್ಷ ರೂಪಾಯಿ ಕಾಂಪೋಸಿಷನ್ ಹಾಕ್ಸ್ಕೊಂಡು ಒಂದು ಮಟ್ಟಕ್ಕೆ ಬಂತು. ಇನ್ನೊಂದು ಟರ್ಮಲ್ಲಿ ಒಂದು ಮಟ್ಟಕ್ಕೆ ಬಂತು. ಜೆ.ಆರ್. ರವಿಯವ್ರ ಶ್ರಮನೂ ಇದೆ ಇದರಲ್ಲಿ, ಅವ್ರದ್ದು ಕಾಲದಲ್ಲಿ ಒಂದು ಮಟ್ಟಕ್ಕೆ ಬಂತು. ತದನಂತರ ಆದಿಶಕ್ತಿ ಹಟ್ಟಿಮಾರಮ್ಮ ಸೇವಾ ಸಂಘ ಅಂತ ಮಾಡ್ಕೊಂಡ್ಮೇಲೆ ಇಷ್ಟೆಲ್ಲ ಅಭಿವೃದ್ಧಿಪಡಿಸಿ ಇಂದು ಒಳ್ಳೆ ದಿನ ಅಂತ ತಿಳ್ಕೊಂಡು ಜ್ಯೋತಿ ಗಣೇಶವರು ಮೊದಲು ಟೇಪ್ ಕಟ್ ಮಾಡಿದೆ. ನಂತರ ಪಾಲ್ನಳ್ಳಿ ಸ್ವಾಮೀಜಿಯವರ ಕೈಲೂ ಸಹ ಈ ಉದ್ಘಾಟನೆ ಮಾಡಿಸಿ ಈ ಉದ್ಘಾಟನೆ ಕಾರ್ಯಕ್ರಮ ಸಂಪನ್ನಗೊಳಿಸಿದ್ದೇವೆ. ಒಂದು ಅಂಬೇಡ್ಕರ್ ಸಮುದಾಯ ಭವನ ಓಪನ್ ಆಗೋದ್ರ ಬಗ್ಗೆ ನಮ್ಮೆಲ್ಲರ ಸುಮಾರು 30-40 ವರ್ಷದ ಒಂದು ಕನಸು ಇವತ್ತು ನೆರವೇರಿದೆ. ಇದರಲ್ಲಿ ಈ ಒಂದು ಹೋರಾಟ, ಈ ಒಂದು ಸಮುದಾಯ ಭವನ ನಮಗೆ ದಕ್ಕಿದೆ ಅಂದರೆ ಇದರಲ್ಲಿ ಒಂದು 3-4 ಜನ ನಮಗೆ ಅವರ ಒಂದು ಅವಿರತ ಶ್ರಮ ನಮಗೆ ಈ ಫಲ ಸಿಕ್ಕಿದೆ. ಅದರಲ್ಲಿ ಯಾರಪ್ಪ ಅಂದರೆ ನರಸಿಂಹಮೂರ್ತಿಯವರು ಮಾಜಿ ಕೌನ್ಸಿಲರು, ಆಮೇಲೆ ವನಜಾಕ್ಷಿ ಜಯರಾಮ್ ಅಂತ ಅವರು ಮಾಜಿ ಕೌನ್ಸಿಲರು, ಮತ್ತು ಶ್ರೀನಿವಾಸ್ ಅವರು ಯುವ ಮುಖಂಡರು, ನಮ್ಮೆಲ್ಲರ ನೆಚ್ಚಿನ ನಾಯಕರು. ಇವರ ಒಂದು ಪರಿಶ್ರಮಗಳಿಂದ ಈ ಒಂದು ಸಮುದಾಯ ಭವನ ಇವತ್ತು ನಮ್ಗೆ ದಕ್ಕಿದೆ. ಅದರಲ್ಲಿ ನಮ್ಮ ಆದಿಶಕ್ತಿ ಮಾರಮ್ಮ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಶಕ್ತಿ ಬಂತು. ಈ ಶಕ್ತಿ ಬಂದಾದ ಮೇಲೆ ಈ ಒಂದು ಕಾರ್ಯಕ್ರಮ ಇಷ್ಟು ನೆರವೇರಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಇವತ್ತು ಲೋಕಾರ್ಪಣೆಯಾಗಿದೆ. 2019-2010 ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಹಣಕಾಸು ಸಹಾಯ ಯೋಜನೆ ಅಡಿಯಲ್ಲಿ ಮೊದಲು 15 ಲಕ್ಷ ಅನುದಾನವನ್ನು ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಶಿವಣ್ಣರವರು ಈ ಒಂದು ಸಮುದಾಯ ಭವನಕ್ಕೆ ಹಣವನ್ನು ನೀಡಿದರು. ಅದಾದ ನಂತರ ಪ್ರಸ್ತುತ MLA ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು, ಅದೇ ರೀತಿ ಮಹಾನಗರ ಪಾಲಿಕೆ ವತಿಯಿಂದ ಒಟ್ಟು 8, 5 ಮತ್ತು 15 ಇಷ್ಟು 10 ಲಕ್ಷ ಅಮೌಂಟನ್ನು ಸಮುದಾಯ ಭವನಕ್ಕೂ ನಿರ್ಮಾಣ ಆಗಿದೆ. ಈ ಸಮುದಾಯ ಭವನ ನಮ್ಮ ಜನಾಂಗಕ್ಕೆ ಅವರ ಪ್ರತಿ ಕಾರ್ಯಕ್ರಮಗಳಿಗೆ ಮತ್ತು ಶುಭ ಸಮಾರಂಭಗಳಿಗೆ ಅನುಕೂಲವಾಗಲಿ, ಎಲ್ಲರಿಗೂ ಒಂದು ಉತ್ತೇಜನ ಆಗುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು, ಒಟ್ಟಾರೆ ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಮಾಜಿಕ ಉದ್ದೇಶವನ್ನು ಒಳಗೊಂಡ ಈ ಮಹೋತ್ಸವವು ಭಕ್ತಾದಿಗಳ ಮನಸೂರೆಗೊಂಡು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಜಯರಾಮ್, ಉಪಾಧ್ಯಕ್ಷರು ಕೆ. ನರಸಿಂಹಯ್ಯ, ಪ್ರಧಾನ ಕಾರ್ಯದರ್ಶಿ KM ಶಿವು, ಸಹ ಕಾರ್ಯದರ್ಶಿ ನರಸಯ್ಯ, ಸಿದ್ದರಾಜು ಹಾಗೂ ಪದಾಧಿಕಾರಿಗಳು, ನಿರ್ದೇಶಕರು ಪಾಲ್ಗೊಂಡಿದ್ದರು.